ಗಂಭೀರವನಾರ್ಪಣದಿಂದ ಮಾತನಾಡಿಸುವ ಮಾನವ ನೀನು ದಾವನಲೆ ಬಡಗ್ರಣಿ ನಾವು ಬಾರಂದರೆ ಅಲ್ಲೆಲ್ಲದವರಿಗೆ ಬಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳ ವಯಸ್ಸಿಗೆ ಬಂದ ಮೇಲೆ ತಂದೆ ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಮದುವೆಯಿಂದ 6 ತಿಂಗಳು ತವರ ಮನೆಯಲ್ಲಿ ಬಿಡಬಾರದು, ಬಿಟ್ಟರು ಚಿಂತೆಯಿಂದ ವಾರಕ್ಕೊಮ್ಮೆ ಹೋಗಿ ಮಾತನಾಡಿಸಿಕೊಂಡು ಬರುವುದು ಮರೆಯಬಾರದು. ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ನಡೆಯಬೇಕು. ಅಂತ ಗುರುವಿನ ಪಾದವನ್ನು ನಡೆದ ಸಂತ ಸಾರಥಿ ಎಂದು ಕರೆಯುತ್ತಾರ ದೇವ. ಏಳು ಬಂದು ಬರಬೇಕು ತಮ್ಮ ನಾಮಾಂಕಿತವ ನಾವು ದಾರಂದಲೇ ಶುಂಭದಂಬರುವ ಸಂಭವ ವಿಶ್ವಾಂಬರ ಕಿನ್ನರ ಕಿಂಪುರ ಗರುಡ ದಾವಮೌಲಿಕರದೋಳು ರಾತ್ರಿ ಪ್ರಾಯರಂ ಜನಿಸಿದ ಶುಂಭ ಕುಂಬಿನಿ ಕುಂಭ ಗಜಾಸೂರ ತಾರ್ಕಾಸೂರ ಭಸ್ಮಾಸುರ ಜನಿಸಿದ ಪಟುತರ ವೀರವೇಷದಿಂದ ಬೆರೆಯುವ ಕುಟಿಲಾತ್ಮಕರಂ ಕ್ಷಣ ಮಾತ್ರದೋಳ ಯಮರಾಷ್ಟ್ರವನ್ನು ತೋರಿಸುವ ಮಹಾ ಸಮರ್ಥ ಕಲಿವೀರ ಜಟಾಸೂರನೆಂದು ತಿಳಿಯಲೇ ಸಾರಥಿ ಕಲಿವೀರ ಜಟಾಸುರ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ಹೊಳಿರೇ ಎಲೈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಎನ್ನಗೊಂದು ನಿಶ್ಚಯ ಮಾಡಿರುವ ಇಡಂಬಿಯನ್ನ ಪಾಂಡುಕುಮಾರನಾದ ಭೀಮಸೇನನೆಂಬ ತಿಂಡಿ ಬಾಕನು ಇಡಂಬ ಶೂರನಂ ಕೊಂದು ಹೆಂಡತಿಯಾಗುವ ಇಡಂಬಿಯಂ ಕೊಂಡೊಯ್ದಿರುವಂತೆ ಆದ ಕಾರಣ ನಾನು ಬ್ರಾಹ್ಮಣನ ವೇಷವನ್ನು ತಾಳಿ ಕುಂತಿಸಿದ ಧರ್ಮರಾಯನಿಗೆ ಸುಳ್ಳು ಪಂಚಾಂಗವನ್ನು ಹೇಳಿ ಪಾಂಚಾಲಿಯನ್ನು ತೆಗೆದುಕೊಂಡು ಬರಬೇಕೆಂಬ ಕುತೂಹಲದಿಂದ ಬಂದಿರುವ ಸುತ್ತವಾರ್ಯ ಆಗಬಹುದೇನ ಬಂದ ಕಾರ್ಯ ಒಳ್ಳೇನು ಹೋಗದೆ ಮುಂದೇನು ಸಂಗತಿ ಬಳಿರೇ ಸಾರಥಿ ನಾನು ಇದೇ ರೂಪದಿಂದ ಹೋದರೆ ಅಸಮರ್ಥವಾದ ಯಾತಕ್ಕೆಂದರೆ ಪಾಂಡು ಸುತರೋ ಕಂಡ ಬಲ ಮಂಡಿತರೋ ಹೌದು ದೇವ. ಅತ್ತಮ ಪಾಂಡವನಾದ ಗಾಂಡುವಿ ಎಂಬುವನು 3 ಲೋಕದ ಗಂಡ ಮಹಾ ಪ್ರಚಂಡನೆಂದೆನಿಸಿರುವನು ಪ್ರಚಂಡ ಬಲ ಮಂಡಿತ ನಡೆಸಿದ ಗಂಡ ಭೀಮನು ಅಖಂಡ ಪರಶಿವನೆಂಬ ಅವತಾರವನ್ನು ಪಡೆದುಕೊಂಡು ಮುತ್ತಂಡ ಸೌರಂಭಿತನಾಗಿರುವನು ತಸ್ಮಾತ್ರಣ ಮಂಡಲದೋಳು ನಿಂತು ಗೆಲ್ಲುವುದು ಸರ್ವತ ಎನ್ನಿಂದಾಗದು. ಹೌದು ದೇವ. ಖಂಡಿತವಾಗಿ ಎನ್ನ ಪ್ರಾಣವನ್ನು ದಕ್ಕದು. ಬೇರೆ ಉಪಾಯದಿಂದಲೇ ಎನ್ನ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕಾಗಿದೆ. ಆದ ಕಾರಣ ನಾನು ಮಾರುವೇಷಧಾರಿಯಾಗಿ ಈಗಲೇ ದ್ರೌಪದಿಯನ್ನು ತರುವೆನ ಸಾರಥಿ ತಿಳಿದೇ ಎನ್ನ ಮನಸ್ಸಿನ ಸಂಗತಿ. ಧರ್ಮರಾಯ